ಗೌಡಗೆರೆ ಎಂಬ ಊರಿನಲ್ಲಿ ಮಂಗಮ್ಮ ಮತ್ತು ತನ್ನ ಮಗ ಸೂರ್ಯ, ಸೊಸೆ ಶಾಂತಿ ಮತ್ತು ಮಗಳು ಲತಾಳ ಜೊತೆ ಮಂಗಮ್ಮ ವಾಸವಾಗಿದ್ದಳು. ಸೂರ್ಯ ಮಂಗಮ್ಮನ ಸ್ವಂತ ಮಗ ಆಗಿರಲಿಲ್ಲ. ಲತಾ ಮಾತ್ರ ಸ್ವಂತ ಮಗಳಾಗಿದ್ಲು. ಸೂರ್ಯನ ಹೆತ್ತಾಯಿ ಸತ್ತೋದ್ಮೇಲೆ ಸೂರ್ಯನಪ್ಪ ರಾಮಣ್ಣ ಮಂಗಮ್ಮನ ಎರಡನೇ ಮದುವೆ ಆಗ್ತಾರೆ. ಲತಾ ಹುಟ್ಟಿದ ಸ್ವಲ್ಪ ದಿನಕ್ಕೇ ರಾಮಣ್ಣ ತೀರೋಗ್ತಾರೆ. ಅವತ್ತಿಂದ ಕುಟುಂಬದ ಜವಾಬ್ದಾರಿನ ಸೂರ್ಯನೇ ನೋಡ್ಕೋತಿರ್ತಾನೆ. ಆದರೆ ಮನೆ ಯಜಮಾನಿಕೆನ ಮಂಗಮ್ಮ ಮಾತ್ರ ನಡೆಸ್ತಿರ್ತಾಳೆ. ಸೂರ್ಯನೇ ಅವ್ರನ್ನ ಸಾಕ್ತಿದ್ರಿಂದ ಸೂರ್ಯನೇ ಆ ಮನೆಗೆ ಗಂಡು ದಿಕ್ಕು. ಆದ್ದರಿಂದ ಮಂಗಮ್ಮ ಅವನಿಗೆ ಏನೂ ಮಾತಾಡ್ತಾ ಇರಲಿಲ್ಲ. ಆದರೆ ಸೂರ್ಯನ ಹೆಂಡತಿ ಶಾಂತಿ ಅಂದರೆ ಮಂಗಮ್ಮಂಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಶಾಂತಿನ ಯಾವಾಗಲೂ ಬೈತಾ ಇರ್ತಿದ್ಲು. ಅವಳು ಏನೇ ಕೆಲಸ ಮಾಡಿದ್ರೂ ಅದರಲ್ಲಿ ತಪ್ಪು ಹುಡುಕ್ತಾ ಇದ್ಲು. ಒಂದಿನ ಬೆಳಗ್ಗೆ ಶಾಂತಿ, ಲತಾ ಎದ್ದೇಳಮ್ಮ, ಲೇಟಾಯಿತು. ಏನು ಇಷ್ಟೋ ತನಕ ಮಲಗಿದೆಯಲ್ಲ, ಕಾಲೇಜಿಗೆ ಲೇಟ್ ಆಗುತ್ತೆ, ಎದ್ದೇಳು ಅಂತ ಲತಾನ ಎಬ್ಬಿಸ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಮಂಗಮ್ಮ ಬಂದು, ಹಬ್ಬ ಏನೇನಿಂದು ಬೆಳಗ್ಗೆನೆ? ಶಾಂತಿ ಹೇಳ್ತಾಳೆ, ಅತ್ತೆ ಕಾಲೇಜಿಗೆ ಲೇಟ್ ಆಗುತ್ತೆ, ಅದಕ್ಕೆ ಎದ್ದೇಳಿಸ್ತಿದ್ದೀನಿ ಅಂತ. ಲೇಟ್ ಆದರೆ ಏನಾಗುತ್ತೆ, ಅವಳಿಗೆ ಗೊತ್ತಿಲ್ವಾ? ಅವಳು ಓದು ಅವಳಿಷ್ಟ, ನಿಂದೇನು ಮಧ್ಯದಲ್ಲಿ, ಎಲ್ಲಿರಬೇಕು ಅಲ್ಲಿರು ಅಂತ ಬೈತಾಳೆ. ಶಾಂತ ಏನು ಮಾತಾಡದೆ ಸುಮ್ಮನಾಗ್ಬಿಡ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಲತಾ ಎದ್ದು ಬಂದು, ಏನದಕ್ಕೆ ನೀವು ನನ್ನ ಬೇಗ ಹೇಳಿಸ್ತೀನಿ ಅಂತ ಹೇಳಿದ್ರಿ? ಹೇಳ್ಸೇ ಇಲ್ಲ. ಅದು ಲತಾ, ನಾನಿನ್ನ ಎದ್ದೇಳಿಸ್ದೆ, ಆದರೆ ಅತ್ತೆನೇ ಬೇಡ ಅಂತ ಅಂದರು, ಅದಕ್ಕೆ ನಾನು ಸುಮ್ಮನಾದೆ. ಏನಮ್ಮ ನೀನು ಯಾವಾಗಲೂ ಹೀಗೆ ಮಾಡ್ತೀಯಾ? ಏನೇ ಶಾಂತಿ, ನನ್ನ ಮಗಳಿಗೆ ನನ್ನ ಮೇಲೆ ಚಾಡಿ ಹೇಳ್ತಾ ಇದೆಯಾ ನೀನು? ಆಗಲ್ಲ ತಾಯಿ, ನೀನು ದಿನ ಹೋಗಿ ಕಾಲೇಜ್ಗೆ ಕಷ್ಟಪಡ್ತೀಯ ಅಲ್ವಾ, ಇವತ್ತೊಂದಿನ ಮನೆ ಹತ್ರನೇ ಇದ್ದು ವಿಶ್ರಾಂತಿ ತಗೊಳ್ಳಿ ಅಂತ. ಮತ್ತು ನಾಳೆ ಹೇಗಿದ್ರು ನೀನು ಹುಟ್ಟಿದ್ದಿನ. ಇವತ್ತು ನಾವು ಟೌನ್ಗೆ ಹೋಗಿ ನಿನಗೆ ಹೊಸ ಬಟ್ಟೆ ಎಲ್ಲ ತರೋಣ. ಸರಿ ಅಮ್ಮ. ಅಮ್ಮ, ನಮ್ಮ ಜೊತೆ ಅತ್ತಿಗೆನೂ ಕರ್ಕೊಂಡು ಹೋಗೋಣ. ಅವಳೇನು ಮಾಡೋಕ್ಕೆ ನಮ್ಮ ಜೊತೆ ಬಾಲದ ಥರ? ಅವಳು ಬಂದರೆ ಇಲ್ಲಿ ಕೆಲಸ ಯಾರು ಮಾಡ್ತಾರೆ? ನಾವು ಶಾಪಿಂಗ್ ಹೋಗಿ ಬಂದಮೇಲೆ ನಮಗೆ ಸುಸ್ತಾದರೆ ನಮ್ಮ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಅವಳು ಇಲ್ಲೇ ಇರಲಿ ಬಿಡು, ಬೇಡ ಅಂತ ಹೇಳಿ ಮಂಗಮ್ಮ ಮತ್ತು ಲತಾ ಶಾಪಿಂಗ್ ಹೋಗ್ತಾರೆ. ಅದನ್ನು ಕೇಳಿಸ್ಕೊಂಡು ಶಾಂತಿ ತನ್ನಲ್ಲಿ ತಾನು ದುಃಖ ಪಡ್ತಾ ಸೂರ್ಯನ ಹತ್ರ ಹೇಳ್ತಾಳೆ, ನಾನು ಈ ಮನೆಗೆ ಸೊಸೆನ ಕೆಲಸದವಳ ಒಂದೂ ಗೊತ್ತಾಗ್ತಾ ಇಲ್ಲ. ಅತ್ತೆ ಪ್ರತಿ ಸಣ್ಣ ವಿಷಯಕ್ಕೂ ನನಗೆ ಬೈತಾರೆ. ಏನೇ ತಪ್ಪಾದರೂ ನನ್ನೇ ಹೊಣೆ ಮಾಡ್ತಾರೆ. ಅದು ಸಾಲದು ಅಂತ ಅವಳು ಮನುಷ್ಯಳು ಅಂತಲೂ ನೋಡಲ್ಲ. ನನ್ನ ಕೈಲಿ ಆಗಲ್ಲ ರೀ. ಹೌದು ಶಾಂತಿ, ನಾನು ಮದುವೆ ಆದಾಗಿಂದ ನೋಡ್ತಿದ್ದೀನಿ ನಂದು ಏನೂ ಮಾಡೋಕ್ಕಾಗದಿರೋ ಪರಿಸ್ಥಿತಿ. ನಮ್ಮಪ್ಪ ಸಾಯೋವಾಗ ಅಮ್ಮನೂ ತಂಗಿನೂ ಕೈ ಬಿಡ್ಬೇಡ ಅಂತ ಹೇಳಿ ತೀರೋದ್ರು. ನಾನು ಅಪ್ಪನ ಕೊಟ್ಟಿರೋ ಮಾತಿಗೋಸ್ಕರ ನಾನು ಈ ಕುಟುಂಬದ ಜವಾಬ್ದಾರಿ ತಗೊಂಡಿದ್ದೀನಿ. ನಮ್ಮ ಅಮ್ಮಂಗೆ ನಾನಂದ್ರೇ ಇಷ್ಟ ಇಲ್ಲ, ನೀನೆಲ್ಲಿಂದ ಇಷ್ಟ ಆಗ್ತೀಯಾ? ಅವರು ಬದ್ದಾಗ್ತಾರೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾವು ಕಾಯೋಣ ಶಾಂತಿ. ಸರಿ ರೀ, ನಿಮ್ಮ ಮಾತನ್ನು ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯ ಕೂಡ. ಮಾರನೇ ದಿನ ಲತಾಳ ಹುಟ್ಟಿದ ದಿನ. ಲತಾ ಹೊಸ ಬಟ್ಟೆ ಹಾಕ್ಕೊಂಡು ಮಂಗಮ್ಮ ಮತ್ತು ಸೂರ್ಯನ ಆಶೀರ್ವಾದ ತಗೊಂಡು ತನ್ನ ಅತ್ತಿಗೆ ಶಾಂತಿ ಹತ್ರ ಆಶೀರ್ವಾದ ತಗೊಳ್ಳೋಣ ಅಂತ ಅವಳ ಹತ್ತಿರ ಹೋಗ್ತಾಳೆ. ಅಷ್ಟರಲ್ಲಿ ಮಂಗಮ್ಮ ಅವಳನ್ನ ತಡೆದು, ನಿಂತ್ಕೋ ಲತಾ, ಎಲ್ಲಿಗೆ ಹೋಗ್ತಿದ್ಯಾ? ಲತಾ ಅದಕ್ಕೆ ಆಶೀರ್ವಾದ ತಗೊಳಕ್ಕೆ ಹೋಗ್ತಿದ್ದೀನಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಮಂಗಮ್ಮ ಹೇಳ್ತಾಳೆ, ಏನು ಅವಶ್ಯಕತೆ ಇಲ್ಲ. ಮದುವೆ ಆಗಿ 7 ವರ್ಷ ನಡೀತಿದ್ರು ಇನ್ನೂ ಮಕ್ಕಳೇ ಆಗದೆ ಇರೋ ಇಂಥವ್ರ ಹತ್ರ ಆಶೀರ್ವಾದ ತಗೋತೀಯಾ? ನಿನ್ನಂಥ ಮದುವೆ ಆಗೋ ಹುಡುಗಿಗೆ ಇದು ಒಳ್ಳೇದಲ್ಲ. ಅದನ್ನು ಕೇಳಿಸ್ಕೊಂಡು ಶಾಂತಿ ತುಂಬ ದುಃಖದಿಂದ ಅಲ್ಲಿಂದ ಆಚೆ ಹೊರಟೋಗ್ತಾಳೆ. ಅವಳ ಹಿಂದೆನೇ ಸೂರ್ಯನೂ ಹೋಗ್ತಾನೆ. ಸೂರ್ಯ ಹೇಳ್ತಾನೆ, ದುಃಖ ಪಡಬೇಡ ಶಾಂತಿ, ನಿನಗೆ ಅಮ್ಮನ ಬಗ್ಗೆ ಗೊತ್ತಿರೋದೇ ಅಲ್ವಾ. ಮಕ್ಕಳು ಹುಡ್ತಾ ಇರೋದು ನನ್ನ ತಪ್ಪ ರೀ. ನಾನು ಎಷ್ಟು ದೇವ್ರನ್ನ ಬೇಡ್ಕೋತಾ ಇದ್ದೀನಿ, ಆದರೆ ಆ ದೇವ್ರು ನನಗೆ ಕರುಣಿಸ್ತಾ ಇಲ್ಲ ಅಂತ ಆಳ್ತಾಳೆ ಶಾಂತಿ. ದುಃಖ ಪಡಬೇಡ ಶಾಂತಿ, ಆದಷ್ಟು ಬೇಗ ನೀನು ಕೂಡ ತಾಯಿ ಆಗ್ತೀಯ. ಆ ಭಗವಂತ ನಮಗೆ ಕರುಣಿಸ್ತಾನೆ ಅಂತ ಹೇಳಿ ಸೂರ್ಯ ಶಾಂತಿಗೆ ಸಮಾಧಾನ ಮಾಡ್ತಾನೆ. ಒಂದಿನ ಶಾಂತಿಗೆ ಆರೋಗ್ಯ ಸರಿ ಇಲ್ಲದೆ ಮನೆ ಕೆಲಸ ಏನೂ ಮಾಡಿರೋದಿಲ್ಲ. ಮಲ್ಕೊಂಡಿರ್ತಾಳೆ. ಅಡುಗೆ ಕೂಡ ಮಾಡಿರಲ್ಲ. ಸ್ವಲ್ಪ ಹೊತ್ತಾದಮೇಲೆ ಮಂಗಮ್ಮ,
ಏಯ್ ಅಳದೋಳೆ, ಯಾಕೆ ಇವತ್ತು ಏನೂ ಮಾಡಿಲ್ಲ, ಅಡುಗೆನೂ ಮಾಡಿಲ್ಲ, ಹಾಗೆ ಮಲ್ಕೊಂಡಿದ್ಯಾ? ಶಾಂತಿ ಹೇಳ್ತಾಳೆ, ಅತ್ತೆ ನನಗೆ ಹುಷಾರಿಲ್ಲ, ಇವತ್ತು ನೀವೇ ಅಡುಗೆ ಮಾಡಿಬಿಡಿ ಅಂತ ಶಾಂತಿ ಹೇಳ್ತಾಳೆ. ಅದಕ್ಕೆ ಮಂಗಮ್ಮ, ಇದು ತುಂಬ ಚೆನ್ನಾಗಿದೆ ನೋಡು. ನಮ್ಮ ಕಾಲದಲ್ಲಿ ಹುಷಾರಿಲ್ಲ ಅಂದ್ರೂ ಅತ್ತೆ ಏನಂತಾರೋ ಏನೋ ಅಂತ ಭಯದಲ್ಲೇ ಮನೆ ಕೆಲಸ ಮಾಡ್ತಿದ್ವಿ. ಇವಾಗಿನ ಕಾಲದವ್ರಂತೂ ನಮ್ಮ ಮುಖಕ್ಕೆ ಹೇಳ್ತಾರೆ ಮಾಡೋಕ್ಕಾಗಲ್ಲ ಅಂತ. ಅಷ್ಟರಲ್ಲಿ ಸೂರ್ಯ ಬರ್ತಾನೆ. ಅದೇನಮ್ಮ ಹಾಗಂತೀರಾ? ದಿನಾಲೂ ಎಲ್ಲ ಕೆಲಸ ಮಾಡ್ತಾ ಅಡುಗೆ ಮಾಡೋದು ಶಾಂತಿನೇ ಅಲ್ವಾ? ಇವತ್ತೊಂದಿನ ಅವಳಿಗೆ ಆರೋಗ್ಯ ಸರಿ ಇಲ್ಲ, ಇವತ್ತೊಂದಿನ ನೀನು ಮಾಡಿದ್ರೆ ಏನಾಗೋದು? ಸರಿ ಆಯಿತು ಬಿಡು, ನಿನ್ನ ಹೆಂಡ್ತಿ ನಾವು ತುಂಬ ವಹಿಸ್ಕೊಂಡು ಮಾತಾಡ್ತಿದ್ಯಾ. ಏನು ಮಾಡ್ತೀನಿ, ಮಾಡ್ದಲ್ಲೇ ಏನು ಸತ್ತೋಗ್ತೀನಾ? ಮಾಡ್ತೀನಿ ಬಿಡು. ಅಷ್ಟಕ್ಕೂ ನಿನ್ನೂನಲ್ಲ, ನಿನ್ನ ಅಪ್ಪಂಗೆ ಅನ್ಬೇಕು. ಹೋಗ್ತಾ ಹೋಗ್ತಾ ನಿಮ್ಮ ದರಿದ್ರನ ನನಗೆ ಕಟ್ಟೋಗಿದ್ದಾನೆ. ಮಾರನೇ ದಿನ ಶಾಂತಿನ ಸೂರ್ಯ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಟೌನ್ಗೆ ಹೋಗ್ಬೇಕಾದ್ರೆ ದಾರಿಲಿ ಲತಾ ಯಾವುದೋ ಹುಡುಗನ ಜೊತೆ ಓಡಾಡೋದನ್ನು ಸೂರ್ಯ ಮತ್ತು ಶಾಂತಿ ನೋಡ್ತಾರೆ. ಅವ್ರನ್ನ ನಿಲ್ಲಿಸಿ ಸೂರ್ಯ ಕೇಳ್ತಾನೆ, ಏನಮ್ಮ ಲತಾ ನೀನು ಹಿಂಗೊಂದು ಹುಡುಗನ ಜೊತೆ ಓಡಾಡೋದನ್ನ ಯಾರು ನೋಡಿದ್ರೆ ಏನ್ ಅನ್ಕೊಳಲ್ಲ? ಅಷ್ಟಕ್ಕೂ ಮದ್ವೆ ಆಗದಿರೋ ಹುಡುಗಿ ಈ ವಿಷಯ ಅಮ್ಮಂಗೆ ಗೊತ್ತಾದ್ರೆ ಏನ್ ಹೇಳ್ಬೇಕು? ಅಮ್ಮ ಎಷ್ಟು ಬೇಜಾರು ಮಾಡ್ಕೋತಾರೆ ಗೊತ್ತಾ? ಯಾರು ಏನು ಅಂದ್ಕೊಂಡ್ರೆ ನನಗೇನು, ಯಾರು ನೋಡಿದ್ರೆ ಏನಾಗುತ್ತೆ? ನಾನು ಇವರು ಪ್ರೀತಿಸ್ತಾ ಇದ್ದೀವಿ. ಆದಷ್ಟು ಬೇಗ ಒಪ್ಪಿಸಿ ಅಮ್ಮನ್ನ ನಾವಿಬ್ಬರು ಮದುವೆ ಆಗ್ತೀವಿ. ಮಧ್ಯದಲ್ಲಿ ನಿಂದೇನು? ಅಷ್ಟಕ್ಕೂ ನನ್ನ ಮೇಲೆ ಅಧಿಕಾರ ಚಲಾಯಿಸೋಕ್ಕೆ ನಿನಗೇನಕ್ಕಿದೆ? ನಿನ್ನ ಹದ್ದುಬಸ್ತಲ್ಲಿ ನೀನಿದ್ರೆ ಒಳ್ಳೆಯದು ಅಂತ ಹೇಳಿ ಲತಾ ಹುಡುಗನ ಜೊತೆ ಹೊರಟೋಗ್ತಾಳೆ.